ಹಾಯ್ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು 2020-24ಕ್ಕೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ಹೊಸ ವರ್ಷ ಹಾಗೂ ಹೊಸ ರುಚಿ ಅಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಒಂದು ಹೊಸದಾದಂತೂ ಪ್ರಯೋಗ ಮಾಡಿದೀವಿ. ಅಂದ್ರೆ ಏನಿಲ್ಲ, ಪ್ರಯೋಗ ಅಂತಲ್ಲ, ಹೊಸದಾಗಿ ಒಂದು ರೆಸಿಪಿನ ಮಾಡಿದೀವಿ. ಏನಪ್ಪಾ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನ ಕಟ್ಲೆಟ್ ಅನ್ನ ಮಾಡಿದೀವಿ. ಹೌದು, ಡಿಫ್ರೆಂಟ್ ಆಗಿದೆ ಒಂದ್ ಸ್ವಲ್ಪ. ನೀವು ಮಾಮೂಲಿ ತಿಂದಿರುವಂತ ಕಟ್ಲೆಟ್, ಮಾಮೂಲಿ ಒಳ್ಳೆಯ ಬಜ್ಜಿ, ಅದಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕೊತ್ತಂಬರಿ ಸೊಪ್ಪನ್ನ ಒಂದ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡುವಂತದ್ದು. ಯಾವ ರೀತಿ ಮಾಡೋದು, ಹೇಗ್ ಮಾಡೋದು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೇ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ವಿಡಿಯೋನ ಶುರು. ಕೊತ್ತಂಬರಿ ಸೊಪ್ಪು, ಈ ಕೊತ್ತಂಬರಿ ಸೊಪ್ಪಲ್ಲೇ ಇವತ್ತು ನಾವು ಕಟ್ಲೆಟ್ ಅನ್ನ ಮಾಡ್ತಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಒಂದು ಕಂತೆ ಆಗೋಷ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಹಾಗೆ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ಒಂದು 3 ಮೆಣಸಿಕಾಯಿನ ಸಣ್ಣದಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಹಾಗೆ ಶುಂಠಿನ ಕೂಡ ಒಂದ್ ಸ್ವಲ್ಪ ತುರ್ದಿಟ್ಕೊಂಡಿದೀವಿ. ನೀವು ಜಜ್ಜಾರು ಇಟ್ಕೋಬಹುದು. ನಂತರ ಇಲ್ಲಿ ನಾವು ಯಾವುದೇ ಒಂದು ಕಡಲೆ ಹಿಟ್ಟನ್ನ ಬಳಸ್ತಿಲ್ಲ, ಅಕ್ಕಿ ಹಿಟ್ಟನ್ನ ತಗೊಂಡಿದೀವಿ. 2 ಪಾವ್ ಆಗೋಷ್ಟು ಅಕ್ಕಿ ಹಿಟ್ಟು, ಅಂದ್ರೆ ಹತ್ತತ್ರ ಒಂದು 1/4 kg ಅಕ್ಕಿ ಹಿಟ್ಟನ್ನ ತಗೊಂಡಿದೀವಿ. ನಂತರ ಒಂದ್ ಸ್ವಲ್ಪ ಅಚ್ಕಾರದ ಪುಡಿ, ಒಂದ್ ಸ್ವಲ್ಪ ಗರಂ ಮಸಾಲ, ಒಂದ್ ಸ್ವಲ್ಪ ಧನಿಯಾ ಪುಡಿ, ಒಂದ್ ಸ್ವಲ್ಪ ಕಾಳು ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್. ನಂತರ ಒಂದ್ ಸ್ವಲ್ಪ ಓಂ ಕಾಳು ತಗೊಂಡಿದೀವಿ. ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ರುಚಿಗೆ ಉಪ್ಪು, ಒಂದ್ ಸ್ವಲ್ಪ ಸೋಡಾ, ಜೊತೆಗೆ ಒಂದ್ ಸ್ವಲ್ಪ ಜೀರಿಗೆ. ಈಗ ಹೇಗ್ ಮಾಡ್ತಾ ಹೋಗೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೇಯ್ನು ಕೊತ್ತಂಬರಿ ಸೊಪ್ಪು ಬೇಕು. ಮೊದಲಿಗೆ ಫ್ರೆಂಡ್ಸ್ ಒಂದು ಮಿಕ್ಸರ್ ಬೌಲ್ ಅನ್ನ ತಗೊಳ್ಳೋಣ. ಇಲ್ಲಿ ನಾವು ಒಂದು ಬಾಂಡ್ಲಿಯನ್ನ ತಗೊಂಡಿದೀವಿ. ಇದಕ್ಕೆ ಕಟ್ ಮಾಡಿಟ್ಟಿರುವಂತ ಈರುಳ್ಳಿ ಎಲ್ಲವನ್ನು ಕೂಡ ಹಾಕೋಣ. ಕಟ್ ಮಾಡಿರುವಂತದ್ನ ಈರುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದೀವಿ ಈಗ. ಜೊತೆಗೆ ನಮ್ಮ ಒಂದು ಮೇನ್ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ, ಅದನ್ನು ಕೂಡ ಸೇರಿಸ್ಕೊತೀವಿ ಈಗ. ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀವಿ. ನಂತರ ಸಣ್ಣದಾಗಿ ಹೆಚ್ಕೊಂಡಿರುವಂತ ಹಸಿಮೆಣಸಿಕಾಯಿನೂ ಕೂಡ ಹಾಕೋತಾ ಇದೀವಿ. ಜೊತೆಗೆ ಒಂದ್ ಸ್ವಲ್ಪ ಶುಂಠಿನ ತುರ್ದಿಟ್ಕೊಂಡಿದೀವಿ, ಶುಂಠಿನೂ ಕೂಡ ಸೇರಿಸ್ಕೊತಾ ಇದೀವಿ. ಈಗ ಇದನ್ನ ನೀಟಾಗಿ ಒಂದ್ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎರಡನ್ನು ಕೂಡ ನೀಟಾಗಿ ಕಲ್ಸ್ಕೊಳ್ಳೋಣ. ಈರುಳ್ಳಿ ಎಲ್ಲವನ್ನು ಕೂಡ ಬಿಡಿ ಬಿಡಿ ಮಾಡ್ಕೊಳ್ಳೋಣ. ಕಲ್ಸೋದ್ರಿಂದ ಬಿಡಿ ಬಿಡಿ ಆಗುತ್ತೆ. ಈ ರೀತಿ ನೀಟಾಗಿ ಈಗ ಬಿಡಿ ಬಿಡಿ ಆಗ್ತಾ ಇದೆ. ಈ ರೀತಿ ಕಲ್ಸೋದ್ ನಂತರ ಈಗ ಏನೊಂದು ಖಾರದ ಪುಡಿಗಳು ತಗೊಂಡಿದ್ವಿ. ಮೊದಲದಾಗಿ ಸೋಡಾನ ಹಾಕೊಳ್ಳಿ ಈಗ. ಜೊತೆಗೆ ಓಂ ಕಾಳನ್ನು ಕೂಡ ಹಾಕೋತಾ ಇದೀವಿ. ಜೊತೆಗೆ ಜೀರಿಗೆ, ಜೊತೆಗೆ ಅಚ್ಕಾರದ ಪುಡಿ ತಗೊಂಡಿದ್ವಲ್ಲ ಅದು ಅಚ್ಕಾರದ ಪುಡಿ. ನಂತರ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ನಂತರ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀರಾ, ಈರುಳ್ಳಿಲಿರುವಂತ ನೀರಂಶ ಎಲ್ಲ ಬಿಡುತ್ತೆ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ನೀವು ಈರುಳ್ಳಿ ಕಟ್ಲೆಟ್ ತಿಂದಿರ್ತೀರಲ್ಲ, ಅದಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಕಟ್ಲೆಟ್ಟು. ಇದು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತಿರುವಂತ ಕಟ್ಲೆಟ್ಟು. ನೋಡಿ, ನೀರಂಶ ಎಲ್ಲ ಕೂಡ ಬಿಡ್ತಾ ಇದೆ ಈರುಳ್ಳಿ, ನೋಡ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ನಂತರ ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತಗೊಂಡಿದೀವಿ. ಎಷ್ಟು ಬೇಕು ಅಕ್ಕಿ ಹಿಟ್ಟು ಎಷ್ಟು ಹಿಡಿಯುತ್ತೆ ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕೋಬಿಡಿ, ಚೂರೇ ಹಾಕೊಂಡು ಈಗ ಕಲ್ಸ್ಕೊಳ್ಳೋಣ. ನಾವಿಲ್ಲಿ ಒಂದು 1/4 kg ಅಷ್ಟು ತಗೊಂಡಿದ್ವಿ. 1/4 kg ಅಷ್ಟು ತಗೊಂಡು ಫಸ್ಟ್ ಹಾಗೆ ಕಲ್ಸ್ಕೋಬೇಕು. ಆನಂತರ ನೀರನ್ನ ಸೇರಿಸೋರಂತೆ. ಆಗ ಹಾಗೆ ಕಲ್ಸೋದ್ರಿಂದ ಈರುಳ್ಳಿಲಿ ನೀರು ಬಿಡ್ತಾ ಇದೆ, ನೋಡ್ತಾ ಇರ್ಬೋದು. ಈರುಳ್ಳಿಲಿರುವಂತ ನೀರಂಶ ಎಲ್ಲ ಬಿಡ್ತಾ ಇದೆ.
ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ಕಲ್ಸ್ಕೊಂಡಿದೀವಿ. ಈಗ ಒಂದ್ ಸ್ವಲ್ಪ ಬಿಸಿ ಎಣ್ಣೆನ ಮೇಲ್ ಹಾಕ್ತಾ ಇದೀವಿ. ಒಂದ್ ಸ್ವಲ್ಪ ಬಿಸಿ ಎಣ್ಣೆನ ತಗೊಂಡ್ರೆ ಒಳ್ಳೇದು. ಬಿಸಿ ಎಣ್ಣೆನ ಹಾಕೋತಾ ಇದೀವಿ. ಬಿಸಿ ಎಣ್ಣೆನ ಹಾಕೊಂಡು ಈಗ ಇನ್ನೊಂದ್ಸತಿ ನೀಟಾಗಿ ಕಲ್ಸ್ಕೊಳ್ಳೋಣ. ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡಿದೀವಿ. ಈಗ ನೀಟಾಗಿ ಕಲ್ಸ್ಕೊತಾ ಇದೀವಿ ಇನ್ನೊಂದ್ಸತಿ. ಈಗ ಒಂದ್ ಸ್ವಲ್ಪನೇ ನೀರನ್ನ ಹಾಕೋ ಕಲ್ಸ್ಕೋಬೇಕು. ತುಂಬಾ ನೀರಾಗಿ ಕಲ್ಸ್ಕೊಂಡ್ರೆ ಇದಾಗ್ಬಿಡುತ್ತೆ, ಅದು ಜಾಸ್ತಿ ತೆಳ್ಳೆ ಆಗ್ಬಿಡುತ್ತೆ. ಈರುಳ್ಳಿಲೂ ಕೂಡ ನೀರಿನ ಅಂಶ ಇರುತ್ತೆ, ಬಿಡ್ತಾ ಇರುತ್ತೆ ಈರುಳ್ಳಿ ನೀರಿನ ಅಂಶ. ನೋಡಿ ಈಗ ರೆಡಿ ಆಗಿದೆ. ಈಗ ಒಂದೊಂದು ಸ್ವಲ್ಪನೇ ನೀರನ್ನ ಕೈಗೆ ಹಾಕೊಂಡು ಕಲ್ಸ್ಕೊಳ್ಳೋಣ. ಒಂದೊಂದು ಚೂರೇ ನೀರು ಹಾಕೊಂಡು ಕಲ್ಸ್ಕೊಳ್ಳಿ. ನೋಡಿ, ಈ ಒಂದು ಅದಕ್ಕೆ ನೀಟಾಗಿ ಕಲ್ಸ್ಕೋಬೇಕು. ಈಗ ಇದೊಂದು ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಳ್ಳಿ. ಅಂದ್ರೆ ಅದು ನೀವು ಕಟ್ಲೆಟ್ ಅನ್ನ ಮಾಡ್ಕೊಳ್ಳೋ ರೀತಿ ಇರಬೇಕು. ಒಂದ್ ಸ್ವಲ್ಪ ತುಂಬಾ ಗಟ್ಟಿ ಕಲ್ಸ್ಬಿಟ್ರೆ ಅದು ಇದಾಗಲ್ಲ ಬೇಯೋದಕ್ಕೆ. ತುಂಬಾ ತೆಳ್ಳೆ ಆಗ್ಬಾರ್ದು ಅಷ್ಟೇ. ಒಂದ್ ಮೀಡಿಯಂ ಆಗಿ ಕಲ್ಸ್ಕೊಳ್ಳೋಣ. ಈಗ ಚೂರೇ ನೀರನ್ನ ಹಾಕಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಅದ ಬಂದ್ರೆ ಸಾಕು. ಈಗ ಇದನ್ನ ನೀಟಾಗಿ ಕಲ್ಸ್ಕೊಂಡಿದೀವಿ. ಈಗ ಉಂಡೆ ಕಟ್ಕೊಳ್ಳೋಣ. ಈಗ ಇದನ್ನ ನೀಟಾಗಿ ಒಂದೊಂದ್ ಚೂರ್ ಇಷ್ಟು ಎತ್ಕೊಂಡು ಉಂಡೆನ ಕಟ್ಕೊಂಡು ಕಟ್ಲೆಟ್ ರೀತಿ ತಟ್ಕೊಳ್ಳೋಣ. ಈಗ ನೋಡಿ, ಇಷ್ಟಾದ್ರೆ ಸಾಕು. ನೋಡ್ತಾ ಇರ್ಬೋದು. ಈಗ ಇದನ್ನ ನೀಟಾಗಿ ಉಂಡೆನ ಫಸ್ಟ್ ಕಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಉಂಡೆಯನ್ನ ಕಟ್ಕೊಂಡ ನಂತರ ಈ ರೀತಿ ತಟ್ಕೊಳ್ಳೋಣ. ಒಂದ್ ಸ್ವಲ್ಪ ಲೈಟ್ ಆಗಿ ನೀವು ರೌಂಡಕ್ಕೆ ಈ ರೀತಿ ಕಟ್ಲೆಟ್ ರೀತಿ ತಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ಉಂಡೆನ ಈ ರೀತಿ ಪ್ರೆಸ್ ಮಾಡಿಕೊಂಡು ತುಂಬಾ ದಪ್ಪದಾದ ಲೇಯರ್ ಅಲ್ಲಿ ತಟ್ಬಿಡಿ, ಬೆಳೆಯೋದಿಲ್ಲ. ಮೀಡಿಯಂ ಆಗಿದ್ರೆ ಸಾಕು. ನೋಡಿ, ಈಗ ರೆಡಿ ಆಗ್ತಿದೆ ಕಟ್ಲೆಟ್ ಎಲ್ಲವೂ ಕೂಡ. ನೋಡಿ, ಈ ರೀತಿ ತಟ್ಕೊಂಡ್ರೆ ಸಾಕಾಗುತ್ತೆ. ರೌಂಡ್ ಶೇಪ್ಗೆ, ಇಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ತಟ್ಕೋಬೋದು. ಈಗ ಇದು ಕಟ್ಲೆಟ್ಟು ರೆಡಿ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಈ ರೀತಿ ಎಲ್ಲವನ್ನು ಕೂಡ ತಟ್ಕೊಂಡು ಹಾಕೋತೀವಿ. ಇದೇ ರೀತಿ ಈಗ ನೋಡಿ, ಈ ರೀತಿ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ತಟ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೊತ್ತಾಗ್ತಿದೆ ಅನ್ಕೋತೀನಿ. ಈ ರೀತಿ ತಟ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಣ್ಣೆ ಕೂಡ ಕಾದಿದೆ. ಎಣ್ಣೆಯನ್ನು ಕೂಡ ಇಟ್ಟಿದ್ವಿ ಬಾಂಡ್ಲಿಲಿ. ಈಗ ರೆಡಿ ಮಾಡಿ ಇಟ್ಟಿರುವಂತ ಕಟ್ಲೆಟ್ ಎಲ್ಲವನ್ನು ಕೂಡ ಈಗ ಎಣ್ಣೆಗೆ ಹಾಕೊಳ್ಳೋಣ. ನೀಟಾಗಿ ಈ ರೀತಿ ಸೈಡಿಂದ ಹಾಕೊಳ್ಳಿ. ಒಂದು ಸತಿಗೆ ಎಷ್ಟೇ ನಿಮ್ಮ ಒಂದು ನೀವು ಇಟ್ಟಿರುವಂತ ಬಾಂಡ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನ ಹಾಕೊಳ್ಳಿ. ನೋಡ್ತಾ ಇರ್ಬೋದು, ಈಗ ಬಬ್ಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗೋ ಗಂಟ ಎಣ್ಣೆ ಈ ಒಂದು ಕಟ್ಲೆಟ್ಗಳನ್ನ ರೊಟೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ರೀತಿ ನೋಡ್ತಾ ಇರ್ಬೋದು, ಬಬಲ್ಸ್ ಎಲ್ಲ ಬರ್ತಾ ಇದೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಇದೊಂದು ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆಗೋ ಗಂಟ ರೊಟೇಟ್ ಅನ್ನ ಮಾಡಬೇಡಿ. ಆ ನಂತರ ರೊಟೇಟ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವೀಗ ಒಂದ್ ಸ್ವಲ್ಪ ಬಬಲ್ಸ್ ಕೂಡ ಕಮ್ಮಿ ಆಗಿದೆ. ಇದೆಲ್ಲವನ್ನು ಕೂಡ ನೀಟಾಗಿ ರೊಟೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೊತ್ತಂಬರಿ ಸೊಪ್ಪಿನ ಒಂದು ಕಟ್ಲೆಟ್ಟು. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ದಯವಿಟ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಬೇಯ್ತಾ ಇದೆ. ನೀಟಾಗಿ ಬೇಯಬೇಕು ಇದು ಒಳಗೆಲ್ಲ. ಮೀಡಿಯಂ ಫ್ಲೇಮಲ್ಲೇ ನೋಡಿ, ನೀಟಾಗಿ ಬೇಯಲಿ ಇದು. ಇನ್ನೊಂದು 2 ನಿಮಿಷ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀಟಾಗಿ ಎಲ್ಲವೂ ಕೂಡ ಬೇಯ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಇನ್ನೊಂದು ಸ್ವಲ್ಪ ಇದು ಗೋಲ್ಡನ್ ಕಲರ್ ಬರಲಿ. ಆನಂತರ ಇದನ್ನ ಎತ್ಕೊಳ್ಳೋಣ. ಅಲ್ಲಿ ಗಂಟ ಈ ರೀತಿ ತಿರುಗುತ್ತಾ ರೊಟೇಟ್ ಮಾಡ್ತಾ ಬೇಯಿಸ್ಕೊಳ್ಳಿ. 2 ಕಡೆನೂ ಬೇಯುತ್ತೆ. ಇದೊಂಥರ ಡಿಫ್ರೆಂಟ್ ಆದ ರೆಸಿಪಿ. ನೀವೇನಾದ್ರೂ ಕೊತ್ತಂಬರಿ ಸೊಪ್ಪು ಮನೆಯಲ್ಲಿ ಜಾಸ್ತಿ ಇರುವಂತ ಟೈಮಲ್ಲಿ ಮಾಡಿದ್ರಂತೂ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಗೋಲ್ಡನ್ ಕಲರ್ ಬಂದಿದೆ. ಇಷ್ಟು ಬಂದ್ರೆ ಸಾಕಾಗುತ್ತೆ. ತುಂಬಾ ನೀಟಾಗಿ ಬಂದಿದೆ. ನೋಡ್ತಾ ಇರ್ಬೋದು, ನಾನೀಗ ಇದನ್ನ ಎತ್ಕೋತಿದ್ದೀನಿ ಎಣ್ಣೆಯಿಂದ.
ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನಾನೀಗ ನಿಮ್ಗೆ ಝೂಮ್ ಮಾಡಿ ಕೂಡ ತೋರಿಸ್ತೀನಿ. ಇದೊಂದು ಸ್ವಲ್ಪ ಎಣ್ಣೆ ಸೋರ್ತಿದೆ. ಈಗ ಇದನ್ನ ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೊತ್ತಂಬರಿ ಸೊಪ್ಪಿನ ಕಟ್ಲೆಟ್ಟು. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು, ಕಾಣಿಸ್ತಿದೆ ಅನ್ಕೋತೀನಿ. ಈಗ ಇದನ್ನ ಒಂದು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಆಗ್ಲೇ ತೋರಿಸ್ತಾ ಹಾಗೆ ಅದೇ ರೀತಿ ಎಲ್ಲವನ್ನು ಕೂಡ ಎಣ್ಣೆಗೆ ಹಾಕಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಪುನಃ ಎಲ್ಲವನ್ನು ಕೂಡ ಅದೇ ರೀತಿ ಈ ರೀತಿ ಕೈಯಲ್ಲಿ ತಟ್ಕೊಂಡು ನೀಟಾಗಿ ಒಂದ್ ಸ್ವಲ್ಪ ನೀವು ಕೈಯಲ್ಲಿ ಈ ರೀತಿ ತೆಳ್ಳಗೆ ತಟ್ಕೊಳ್ಳಿ. ತುಂಬಾ ಏನು ಜಾಸ್ತಿ ಮಂದಕ್ಕೇನು ತಟ್ಕೊಳಕ್ ಹೋಗ್ಬೇಡಿ. ಇಷ್ಟು ತಟ್ಕೊಂಡ್ರೆ ಸಾಕು. ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಇದನ್ನ ಎಣ್ಣೆಗೆ ಹಾಕೋಣ. ಇಷ್ಟ ಆದ್ರೆ ಸಾಕು, ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಇಷ್ಟ ಆದ್ರೆ ಇದನ್ನ ಎಣ್ಣೆಗೆ ಹಾಕೋತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಮಾಡಿ ಹಾಕೋಬೇಕು. ಆಗ್ಲೇ ತೋರಿಸ್ದಂಗೆ ಸೇಮ್ ಪ್ರೊಸೀಜರು. ಈಗ ಎಲ್ಲವನ್ನು ಕೂಡ ಅದೇ ರೀತಿ ತಟ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗೋ ಗಂಟ ತಿರುವಾಕೊಳಕ್ ಹೋಗ್ಬೇಡಿ. ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗ್ತಿದೆ. ಈಗ ರೊಟೇಟ್ ಮಾಡ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಗೋಲ್ಡನ್ ಕಲರ್ ಬರಬೇಕು. ಅಲ್ಲಿ ಗಂಟ ನೀಟಾಗಿ ನೀವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ಒಳಗೆಲ್ಲ ಬೇಯೋದಿಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಗೋಲ್ಡನ್ ಕಲರ್ ಬಂದಿದೆ. ಈಗ ಇಷ್ಟು ಬಂದ್ರೆ ಸಾಕು. ಇದನ್ನ ಎತ್ಕೊಳ್ಳೋಣ. ನೋಡ್ಬೋದು, ನಾನು ಆಗ್ಲೇ ಫಸ್ಟ್ನೇ ರೌಂಡಲ್ಲಿ ತೋರಿಸ್ದಂಗೆ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಕಾಣಿಸ್ತಿದೆ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ಎತ್ತಿಟ್ಕೊಂಡು ಸರ್ವನ್ನ ಮಾಡ್ಕೊಳ್ಳೋಣ. ಈಗ ಇರ್ಬೋದು ಫ್ರೆಂಡ್ಸ್. ಈಗ ರೆಡಿ ಆಗಿದೆ ಕೊತ್ತಂಬರಿ ಸೊಪ್ಪಿನ ಕಟ್ಲೆಟ್. ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ. ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ಬೇಯಿಸಿ ಇಟ್ಕೊಂಡಿದೀವಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿರುವಂತದ್ದು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪಿನ ಕಟ್ಲೆಟ್ ಅನ್ನ, ಇದು ನಾವು ಕೊತ್ತಂಬರಿ ಸೊಪ್ಪನ್ನ ಬಳಸಿರೋದ್ರಿಂದ ಈ ರೀತಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆ ಹಾಕಿದಾಗ ಬೇಯಿಸಿದಾಗ ಒಂದ್ ಸ್ವಲ್ಪ ಬ್ಲ್ಯಾಕ್ ಬಂದಿದೆ. ಒಂದ್ ಸ್ವಲ್ಪ ಅದು ಮೇಲೆಲ್ಲ ಬೇಯ್ಬೇಕಲ್ಲ, ಆದ್ರಿಂದ ಒಂದ್ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದಿದೆ. ಆದ್ರೂ ಒಂಥರ ಒಂದು ಹೊಸ ರುಚಿ ಅಂತಾನೆ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿತ್ತು. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ.